ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ನಿನ್ನ ಕೃಪಾಹಸ್ತಲ್ಲಿ ನಮ್ಮನ್ನೇ ಒಪ್ಪಿಸ್ತೇನೆ. ವಾಕ್ಯವನ್ನು ಕೇಳೋ ಪ್ರತಿಯೊಬ್ಬರನ್ನು ಪವಿತ್ರಾತ್ಮ ನಿನ್ನ ಪ್ರಸನ್ನತೆ ನಡೆಸು. ನಿನ್ನ ಸಹಾಯವಿಲ್ಲದೆ ನಿನ್ನ ವಾಕ್ಯಗಳ ತಿಳ್ಕೊಳ್ಳೋದು ಅಸಾಧ್ಯವಾಗಿದೆ. ವಾಕ್ಯವನ್ನು ಬೋಧಿಸುವ ನನಗೂ ಪವಿತ್ರಾತ್ಮನೇ ಸಹಾಯ ಮಾಡು. ನನ್ನ ಸಂಗಡವಿದ್ದು ನನ್ನನ್ನು ನಡೆಸು. ನನ್ನ ಬಾಯಿಂದ ಬರೋ ಪ್ರತಿಯೊಂದು ಮಾತುಗಳು ನಿನ್ನದಾಗಲಿ ಪವಿತ್ರಾತ್ಮನೇ. ಎಲ್ಲವನ್ನು ನಿನ್ನ ವಾಕ್ಯಕ್ಕೆ ಅನುಗುಣವಾಗಿ ಮಾತಾಡಲು ಬೇಕಾದ ಎಲ್ಲ ಸಹಾಯ ಕೊಟ್ಟು ನನ್ನ ನಡೆಸು. ನಿನ್ನ ಕೃಪಾಹಸ್ತದಲ್ಲಿ ನನ್ನನ್ನೇ ಒಪ್ಪಿಸ್ತೇನೆ. ಎಲ್ಲ ಸ್ತುತಿ, ಸ್ತೋತ್ರ, ಘನ ಮಹಿಮೆ ತಂದೆ, ಮಗ, ಪವಿತ್ರಾತ್ಮರಿಗೆ ಸದಾಕಾಲವೂ ಸಲ್ಲಲಿ. ಆಮೆನ್. ಪ್ರೈಸ್ ದ ಲಾರ್ಡ್. ನಾವು ಅನೇಕ ವಾರಗಳಿಂದ ಈ ಪ್ರಾರ್ಥನೆಗೆ ಸಂಬಂಧಪಟ್ಟ ವಿಷಯಗಳಲ್ಲಿ ಮಾತಾಡ್ತಾ ಧ್ಯಾನಿಸ್ತಾ ಬಂದಿದ್ದೇವೆ. ಇದಕ್ಕೆ ಸಂಬಂಧಪಟ್ಟು ನಾವು ದೇವರ ವಾಕ್ಯವನ್ನು ಕೇಳೋದು, ದೇವರ ಸ್ವರವನ್ನು ಕೇಳುವುದು, ಇದು ನಮ್ಮ ಪ್ರಾರ್ಥನೆಯಲ್ಲಿ ಬಹಳ ಒಂದು ಮುಖ್ಯವಾದ ಅಂಶ, ಒಂದು ವಿಷಯವಾಗಿದೆ. ಅನೇಕ ದೇವಜನರು ಇದರಲ್ಲಿ ತಪ್ಪಿ ಹೋಗುವುದುಂಟು. ಅದರ ವಿಷಯದಲ್ಲಿ ನಾವು ಧ್ಯಾನಿಸ್ತಾ ಇದ್ದೆವು. ದೇವರ ವಾಕ್ಯ ಧ್ಯಾನಿಸುವುದು ಹೇಗೆ, ದೇವರ ವಾಕ್ಯ ಸ್ವರಕ್ಕೆ ಕಿವಿ ಕೊಡುವುದು ಹೇಗೆ ಅಂತ ಹೇಳಿ ಇದಕ್ಕೆ ಸಂಬಂಧಪಟ್ಟು ನಾವು ಮೊನ್ನೆ ಪ್ರಕಟಣೆ ವಿಷಯದಲ್ಲಿ, ಮೊದಲು ದೇವರ ವಾಕ್ಯದಲ್ಲಿ ಪ್ರಕಟಣೆಯ ಒಂದು ವಿಷಯದಲ್ಲಿ ಮತ್ತು ಡೆಡಿಕೇಶನ್, ಅದನ್ನು ಬಹಳ ಹೆಚ್ಚು ಧ್ಯಾನ ಮಾಡುವುದು, ಇದರ ವಿಷಯದಲ್ಲಿ ನೋಡಿದ್ದೆವು. ಮೂರನೇದು ನಾವು ಇಂಟರ್ಪ್ರಿಟೇಷನ್ ಅಥವಾ ಅದನ್ನು ಯಾವ ರೀತಿಯಾಗಿ ಅರ್ಥ ಮಾಡಿಕೊಳ್ಳೋದು, ಇದು ಬಹಳ, ಇದರ ವಿಷಯದಲ್ಲಿ ಕೂಡ ನಾವು ಸ್ವಲ್ಪ ಧ್ಯಾನಿಸಿದ್ದೇವೆ. ಅದರ ಮುಂದುವರಿದ ಭಾಗವಾಗಿ ನಾವು ನೋಡೋಣ. ಸ್ಪಷ್ಟವಾಗಿ ದೇವರ ವಾಕ್ಯವನ್ನು ದೇವರು ಅದನ್ನು ಸರಿಯಾಗಿ ನಾವು ಅರ್ಥ ಮಾಡಿಕೊಳ್ಳದಿದ್ದರೆ ದೇವರು ನಮಗೆ ಮಾತಾಡಿದ್ದು ಸರಿಯಾಗಿ ತಿಳಿಯಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇದು ಬಹಳ ಅಗತ್ಯವಾಗಿ ನಾವು ಪ್ರತಿಯೊಬ್ಬರು ತಿಳ್ಕೊಳ್ಬೇಕಾದ ಸಂಗತಿ, ಇಂಟರ್ಪ್ರಿಟೇಷನ್ ಅಥವಾ ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳೋದು. ಈಗ ದೇವರು ವಾಕ್ಯಗಳ ಮೂಲಕ ನಮ್ಮೊಂದಿಗೆ ಮಾತಾಡ್ತಾರೆ. ಈಗ ಇದರ ವಿಷಯವಾಗಿ ನಾವು ಧ್ಯಾನಿಸುವಾಗ ನಾವು ಮೊದಲು ಇಲ್ಲಿ ದೇವರ ವಾಕ್ಯಕ್ಕೆ ಸರಿಯಾದ ಅದರ ಒಂದು ಅರ್ಥ ಇದೆ. ನಾವು ಏನು ಬೇಕಾದರೂ ಅರ್ಥ ಮಾಡಿಕೊಳ್ಬೋದು, ಆದರೆ ಅದು ಲೆಕ್ಕ ಆಗೋದಿಲ್ಲ. ಅದಕ್ಕಾಗಿ ಪವಿತ್ರಾತ್ಮನ ಸಹಾಯದಿಂದ ನಾವು ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳೋದು ಭಾಳ ಅಗತ್ಯವಾಗಿದೆ. ಈಗ ಇಲ್ಲಿ ದೇವರ ವಾಕ್ಯ ಅಂತ ಹೇಳುವಾಗ ಬೈಬಲ್ ಇಡೀ ಒಂದೇ ಪುಸ್ತಕ ಅಲ್ಲ, ಇದು ಅನೇಕ ಪುಸ್ತಕಗಳ ಒಂದು ಭಂಡಾರ ಆಗಿದೆ, ಗ್ರಂಥ. ಆದ್ದರಿಂದ ಒಂದೊಂದು ಪುಸ್ತಕಗಳು ಒಂದೊಂದು ಕಾಲದಲ್ಲಿ ಬರೆಯಲ್ಪಟ್ಟದ್ದು. ಆದ್ದರಿಂದ ಪ್ರತಿಯೊಂದಕ್ಕೆ ಒಂದೊಂದು ಪ್ರಾಮುಖ್ಯತೆ ಇದೆ. ನಾವು ಇದನ್ನು ಮೊದಲು ತಿಳಿದಿಲ್ಲಾದರೆ ನಮಗೆ ದೇವರ ವಾಕ್ಯವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಬೈಬಲಿಂದ ಎಲ್ಲಿಂದಲೂ ಒಂದು ವಾಕ್ಯವನ್ನು ತೆಗೆದು ಅದನ್ನು ನಮಗೆ ಬೇಕಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳುವುದು ತಪ್ಪಾಗ್ತದೆ. ಆದ್ದರಿಂದ ಮೊದಲು ಇಲ್ಲಿ ನಾವು ತಿಳ್ಕೊಳ್ಬೇಕು. ಈಗ ಮೊದಲನೆಯ 5 ಪುಸ್ತಕಗಳನ್ನು ನಾವು ನೋಡಿದರೆ, ಆದಿಕಾಂಡ, ಧರ್ಮೋಪದೇಶ ಕಾಂಡ, ಯಾಜಕ ಕಾಂಡ, ವಿಮೋಚನಾ ಕಾಂಡ, ಇದು ಎಲ್ಲ ಈ ಪುಸ್ತಕಗಳು ಅದು ಆಜ್ಞಾವಿಧಿಯ ಪುಸ್ತಕಗಳು. ಅಂದರೆ ಅಲ್ಲಿ ಎಲ್ಲ ವಿಷಯಗಳನ್ನು ದೇವರು ಆಜ್ಞೆಯಾಗಿ ಇಸ್ರಾಯೇಲರಿಗೆ ಕೊಡಲ್ಪಟ್ಟದ್ದು. ಈ ಪುಸ್ತಕ ಒಂದು 5 ಪುಸ್ತಕಗಳು ಅದಕ್ಕೆ ಸಂಬಂಧಪಟ್ಟವಿದೆ. ನಂತರ ಬರುವ ಪುಸ್ತಕಗಳು ಯೋಶುವ, ಮತ್ತು ಯೋಶುವ, ಸಾಮುವೇಲ, 1 ಸಾಮುವೇಲ, 2 ಸಾಮುವೇಲ, ಅರಸುಗಳು, 1 ಅರಸುಗಳು, 2 ಅರಸುಗಳು, 1 ಪೂರ್ವಕಾಲ ಹೊತ್ತಂತೆ 2 ಕಾಲ, ಈ ಎಲ್ಲ ಪುಸ್ತಕಗಳು ಐತಿಹಾಸಿಕ ಪುಸ್ತಕಗಳಾಗಿವೆ. ಅಂದರೆ ಇಸ್ರಾಯೇಲರನ್ನು ಹೇಗೆ ದೇವರು ನಡೆಸಿದರು, ಒಂದು ಇತಿಹಾಸವನ್ನು ತಿಳಿಯಪಡಿಸುವ ಪುಸ್ತಕಗಳಾಗಿವೆ. ಆದರೆ ಇದು ಮತ್ತೆ ಬರುವುದು, ನಾವು ಅದರಲ್ಲಿ ಎಸ್ತೇರ್, ರೂತು, ನೆಹೆಮೀಯ ಇವರೆಲ್ಲ ಈ ಎಲ್ಲ ಪುಸ್ತಕಗಳು ಅದರಲ್ಲಿ ಬರ್ತವೆ. ನಂತರ ಬರುವ ಪುಸ್ತಕಗಳಲ್ಲೂ ಅವು ಜ್ಞಾನ ಪುಸ್ತಕಗಳು, ಕೀರ್ತನೆ, ಪ್ರಸಂಗಿ, ಮತ್ತು ಜ್ಞಾನೋಕ್ತಿ, ಮತ್ತು ಸೊಲೊಮೋನನ ಗೀತೆಗಳು, ಇದೆಲ್ಲ ಜ್ಞಾನಕ್ಕೆ ಸಂಬಂಧಪಟ್ಟ ಪುಸ್ತಕಗಳು, ಜ್ಞಾನಕ್ಕೆ ಸಂಬಂಧಪಟ್ಟ ಪುಸ್ತಕಗಳು. ನಂತರ ಬರುವುದು ಪ್ರವಾದಿಗಳ ಪುಸ್ತಕಗಳು. ಅಲ್ಲಿ ಯೆಶಾಯ, ಯೆರೆಮೀಯ ಬಹಳ ಇದರಲ್ಲಿ ಮುಖ್ಯವಾದ ಪ್ರವಾದಿಗಳು, ಮತ್ತು ದೊಡ್ಡ ಪ್ರವಾದಿಗಳು, ಸಣ್ಣ ಪ್ರವಾದಿಗಳು. ಅಂದರೆ ಪ್ರವಾದಿಗಳು ಎಲ್ಲರೂ ಒಂದೇ, ಆದರೆ ಯೆಶಾಯನು ಮತ್ತು ಯೆರೆಮೀಯನು ಬಹಳ, ಮತ್ತು ಎಜೆಕಿಯಲ್, ಇವರೆಲ್ಲ ಅನೇಕ ಸಂಗತಿಗಳು ಅವರ ಮೂಲಕ ದೇವರು ಪ್ರಕಟಿಸಿದ್ದಾರೆ. ಆದ್ದರಿಂದ ಅವರ ಮೂಲಕ ದೇವರು ಮಾಡಿದ ಅದನ್ನು ಮೇಜರ್ ಪ್ರಾಫಿಟ್ಸ್ ಅಂತ ನಾವು ಹೇಳ್ತೇವೆ.
ಮತ್ತು ಉಳಿದವರು ಹೋಶಿಯ, ಮೀಕ, ಇದೆಲ್ಲ ಮೈನರ್ ಪ್ರಾಫಿಟ್ಸು. ಅವರ ಮೂಲಕ ಕೂಡ ದೇವರು ಮಾತಾಡ್ತಾರೆ. ಪ್ರವಾದಿಗಳು ಸಣ್ಣದಂತ ದೊಡ್ಡದಂತ ಅಲ್ಲ, ಆದರೆ ಅವರ ಮೂಲಕ ಆ ಪುಸ್ತಕಗಳೆಲ್ಲ ಸಣ್ಣ ಸಣ್ಣ ಪುಸ್ತಕಗಳಾದ್ದರಿಂದ ಹಾಗೆ, ಆದರೆ ಎಲ್ಲ ಪ್ರವಾದಿಗಳಾಗ್ತಾರೆ. ನಂತರ ಇದು ಹಳೆಯ ಒಡಂಬಡಿಕೆ. ಇದರಲ್ಲಿ ಯೋಬನ ಪುಸ್ತಕವನ್ನು ಮಾತ್ರ ಸ್ವಲ್ಪ ಕೆಲವರು ಜ್ಞಾನದ ಪುಸ್ತಕಗಳಿಗೆ ಸೇರಿಸ್ತಾರೆ, ಕೆಲವರು ಐತಿಹಾಸಿಕ ಪುಸ್ತಕಗಳಿಗೆ ಸೇರಿಸ್ತಾರೆ. ಆದರೂ ಏನಿರಲಿ, ಅದು ನಾವು ಇದಲ್ಲ. ನಂತರ ನಾವು ಹೊಸ ಒಡಂಬಡಿಕೆ ಬರ್ತೇವೆ. ಈಗ ಹೊಸ ಒಡಂಬಡಿಕೆ ಬಂದಾಗ ಅಲ್ಲಿ ಮತ್ತಾಯನ ಸುವಾರ್ತೆ, ಮಾರ್ಕನ ಸುವಾರ್ತೆ, ಲೂಕನ ಸುವಾರ್ತೆ ಮತ್ತು ಯೋಹಾನನ ಸುವಾರ್ತೆ ಮತ್ತು ಅಪೊಸ್ತಲ ಕೃತ್ಯ, ಇದೆಲ್ಲ ಐತಿಹಾಸಿಕ ಪುಸ್ತಕಗಳಾಗಿವೆ. ಅಂದರೆ ಯೇಸು ಈ ಲೋಕದಲ್ಲಿ ಜನಿಸುವಾಗ ಏನಾಯಿತು, ಯೇಸು ಏನು ಮಾಡಿದರು, ಎಲ್ಲಿ ಹೋದರು, ಏನು ಬೋಧನೆ ಮಾಡಿದರು, ಇದೆಲ್ಲ ಅಲ್ಲಿ ಬರೆಯಲ್ಪಟ್ಟಿವೆ. ಇದು ಹೊಸ ಒಡಂಬಡಿಕೆ ಐತಿಹಾಸಿಕ ಪುಸ್ತಕಗಳು ಇವು. ನಂತರ ಬರುವುದು ಪತ್ರಗಳು ಪ್ರತಿಯೊಂದು ಸಭೆಗೆ ದೇವಸೇವಕರು, ಈ ಪೌಲನು, ಪೇತ್ರನು, ಇವರು ಬರೆದ ಪತ್ರಿಕೆಗಳು. ಅವು ರೋಮಪುರದಿಂದ ಪ್ರಾರಂಭ ಆಗ್ತದೆ. ರೋಮಪುರ, ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ, ಎರಡನೇ ಪತ್ರಿಕೆ, ಈ ಎಲ್ಲ ಪತ್ರಿಕೆಗಳು ಬರ್ತವೆ. ಮತ್ತು ಕೊನೆಯದಾಗಿ ಪ್ರಕಟಣೆ ಒಂದು ಬೇರೆಯೇ ಪುಸ್ತಕವಾಗಿ ಅನೇಕರು ಅದನ್ನು ತಿಳ್ಕೊಂಡಿದ್ದಾರೆ. ಅಂದರೆ ಮುಂದಕ್ಕೆ ಆಗುವ ಪ್ರಕಟಣೆಗಳನ್ನು ದೇವರು ಅಲ್ಲಿ ಯೋಹಾನನ ಮೂಲಕ ಪ್ರಕಟಿಸಿದ್ದು. ಆದ್ದರಿಂದ ಈ ಒಂದು ವಿಷಯಗಳನ್ನು ನಾವು ಮೊದಲು ಭಾಳ ಸರಿಯಾಗಿ ತಿಳ್ಕೊಳ್ಬೇಕಾಗಿದೆ. ಯಾಕೆಂದರೆ ಈ ಪುಸ್ತಕಗಳು ಯಾವ ಉದ್ದೇಶದಿಂದ ಬರೆಯಲ್ಪಟ್ಟಿದ್ದು, ಯಾಕೆ ಬರೆಯಲ್ಪಟ್ಟಿದ್ದು, ಅದರಲ್ಲಿ ದೇವರ ಉದ್ದೇಶ ಏನು, ಇದನ್ನು ನಾವು ತಿಳ್ಕೊಳ್ಳಿದ್ದಿಲ್ಲದ್ರೆ ಅದನ್ನು ಸರಿಯಾಗಿ ನಾವು ಅರ್ಥ ಮಾಡಲಿಕ್ಕೆ ಆಗೋದಿಲ್ಲ. ಈಗ ನಾವು ಒಂದು ನಿಮಗೆ ದೃಷ್ಟಾಂತ ಸಣ್ಣ ಹೇಳುವುದಾದರೆ, ಯೋಬನ ಪುಸ್ತಕದಲ್ಲಿ ಅವನ ಮಿತ್ರರು, ಗೆಳೆಯರು ಅವನಿಗೆ ಕಷ್ಟ ಬಂದದ್ದಕ್ಕೆ ಯಾವ ಕಾರಣ ಅಂತ ಹೇಳ್ತಾ ಇದ್ದಾರೆ. ಈಗ ಅದನ್ನು ನಾವು ಆ ಕಾರಣಗಳನ್ನು ತಗೊಂಡು ಈಗ ನಮಗೆ ಕಷ್ಟ ಬಂದಕ್ಕೆ ಕಾರಣಗಳಂತ ಅದನ್ನು ಹಾಗೆ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂದರೆ ಅವರು ಹೇಳಿದ ಎಲ್ಲ ಕಾರಣಗಳು ತಪ್ಪಾಗಿತ್ತು, ಅವರು ಸರಿಯಾಗಿ ಆದರೂ ಕೂಡ ಅದನ್ನು ಪುಸ್ತಕದಲ್ಲಿ ಬರೆಯಲ್ಪಟ್ಟಿವೆ. ಆದ್ದರಿಂದ ಅದನ್ನು ಸ್ವಲ್ಪ ತೆಗೆದು ಅಲ್ಲಿ ಹೀಗೆ ಅದಕ್ಕೆ ಹೀಗೆ ಆಯಿತು ಅಂತ ಹೇಳಿ ನಾವು ಆ ರೀತಿಯಾಗಿ ಅರ್ಥ ಮಾಡಿಕೊಳ್ಳುವುದಲ್ಲ. ಭಾಳ ಆ ಪುಸ್ತಕ ಯಾವ ಒಂದು ಸನ್ನಿವೇಶದಲ್ಲಿ ಬರೆಯಲ್ಪಟ್ಟಿದೆ, ಯಾರಿಂದ ಬರೆಯಲ್ಪಟ್ಟಿದೆ, ಯಾಕೆ ಬರೆಯಲ್ಪಟ್ಟಿದೆ, ಇದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಈಗ ಹಳೆ ಒಡಂಬಡಿಕೆ ಐತಿಹಾಸಿಕ ಪುಸ್ತಕಗಳ ನಮಗೆ ಯಾವ ರೀತಿಯಾಗಿ ಉಪಯೋಗ ಆಗ್ತವೆ, ಅವರತ್ತೆಂದು ದೇವರು ಇಸ್ರೇಲನ್ನು ಯಾವ ರೀತಿ ನಡೆಸಿಕೊಂಡು ಬಂದರು, ದೇವರು ಯಾವಾಗ ಅವರನ್ನು ಶಿಕ್ಷಿಸಿದರು, ಯಾಕೆ ಶಿಕ್ಷಿಸಿದರು, ಇದೆಲ್ಲ ವಿಷಯ ನಮಗೆ ದೇವರ ಸ್ವಭಾವ, ದೇವರು ಮೆಚ್ಚುವ ಸಂಗತಿಗಳೇನು, ದೇವರು ಮೆಚ್ಚದ ಸಂಗತಿಗಳೇನು, ಇದು ಇಸ್ರಾಯೇಲರ ಐತಿಹಾಸಿಕ ವಿಷಯದಲ್ಲಿ ನಮಗೆ ಹಳೆ ಒಡಂಬಡಿಕೆಯಿಂದ ತಿಳಿದು ಬರ್ತದೆ. ಆದ್ದರಿಂದ ಅದನ್ನೇ ನಾವು ಹೊಸ ಒಡಂಬಡಿಕೆಯಲ್ಲಿ ಈಗ ನೋಡಿಕೊಳ್ಳ. ಆದರೆ ಇಲ್ಲಿ ಪೌಲನು, ಪೇತ್ರನು ಬರೆದ ಮತ್ತು ಯೋಹಾನನು ಇವರೆಲ್ಲ ಬರೆದ ಪತ್ರಿಕೆಗಳಿವೆ. ಇದು ನಮಗೆ ಹೇಗೆ ನಡೆದುಕೊಳ್ಳಲಿಕ್ಕೆ ಈಗ ಹೊಸ ಒಡಂಬಡಿಕೆಯಲ್ಲಿ, ಈಗ ನಾವು ಹೊಸ ಒಡಂಬಡಿಕೆಗೆ ಸಂಬಂಧಪಟ್ಟವರಾಗಿದ್ದೇವೆ. ಹೊಸ ಒಡಂಬಡಿಕೆಯಲ್ಲಿ ಕೃಪೆಯಿಂದ ನಾವು ರಕ್ಷಣೆ ಹೊಂದೋದು, ಕೃಪೆಯ ಕಾಲ. ಹಳೆ ಒಡಂಬಡಿಕೆ ಆಜ್ಞಾವಿಧಿ ಕಾಲ. ಆದ್ದರಿಂದ ಹೊಸ ಒಡಂಬಡಿಕೆಯಲ್ಲಿ ನಮಗೆ ಯಾವ ರೀತಿ ನಡೆಯುವ ವಿಷಯವನ್ನೆಲ್ಲ ಈ ಪತ್ರಿಕೆಗಳಲ್ಲಿ ಮುಖ್ಯವಾಗಿ ನಮಗೆ ಬರೆಯಲ್ಪಟ್ಟಿದೆ. ಅದು ನಮಗೆ ಸಂಬಂಧಪಟ್ಟದ್ದು. ನಾವು ಜೀವಿಸುವುದು ಯಾವ ರೀತಿಯಾಗಿ, ಅದು ಭಾಳ ಅಲ್ಲಿ ಆ ಒಂದು ಅರ್ಥಗರ್ಭಿತವಾದ ಸಂಗತಿಗಳ ಆಧಾರದಲ್ಲಿ ನಾವು ಅದನ್ನು ತಿಳ್ಕೊಳ್ಬೇಕಾಗುತ್ತೆ. ಆದ್ದರಿಂದ ಹಳೆ ಒಡಂಬಡಿಕೆ ಇಸ್ರಾಯೇಲರಿಗೆ ದೇವರು ಹೀಗೆ ಮಾಡಲಿಕ್ಕೆ ಹೇಳಿದ್ದಾರೆ ಅಂತೇಳಿ ನಾವು ಈಗ ಹೊಸ ಒಡಂಬಡಿಕೆಯಲ್ಲಿ ಹಾಗೆ ಮಾಡಬೇಕಂತ, ಪಾಪ ಮಾಡಿದರೆ ಅವರು ಯಜ್ಞಗಳನ್ನು ಸಮರ್ಪಿಸಲಿಕ್ಕಿತ್ತು, ದೇವರು ಇಸ್ರಾಯೇಲರಿಗೆ ಹಾಗೆ ಯಜ್ಞ ಸಮರ್ಪಿಸಲಿಕ್ಕೆ ಹೇಳಿದ್ದಾರೆ ಅಂತ ಹೇಳಿ ಯಾರಾದರೂ ಇವತ್ತು ಯಜ್ಞ ಸಮರ್ಪಿಸ್ತಾರೆ? ಯಾರಿಲ್ಲ. ಯಾಕೆಂದರೆ ಅದು ಹಳೆಯ ಒಡಂಬಡಿಕೆಗೆ ಅಲ್ಲಿ ಸಂಬಂಧಪಟ್ಟ ವಿಷಯ. ದೇವರು ಇಸ್ರಾಯೇಲರಿಗೆ ಮಾಡಲಿಕ್ಕೆ ಹೇಳಿದ್ದಾರೆ ಅಂತ ಈಗ ನಾವು ದೇವರು ಹೇಳಿದ್ದಾರೆ ಅಂತ ಯಾರಾದರೂ ಬೋಧನೆ ಮಾಡಿದರೆ ಯಾರು ಆದರೆ ಅನೇಕ ಸಂಗತಿಗಳು ಇವತ್ತು ಕೂಡ ಅದನ್ನು ಆ ರೀತಿಯಾಗಿ ಹೇಳುವವರು ಉಂಟು, ಕೆಲವು ಅವರವರ ಅನುಕೂಲಕ್ಕೆ. ಆದ್ದರಿಂದ ಈಗ ನಾವು ಬೋಧನೆ ಮಾಡ್ತೇವೋ ಬೋಧನೆ ಮಾಡೋದಿಲ್ಲವೋ ಅದು ಎರಡನೇ ವಿಷಯ. ಆದರೆ ಎಲ್ಲ ವಿಷಯಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದು ಬಹಳ ಅಗತ್ಯವಾಗಿದೆ. ಯಾಕೆಂದರೆ
ಈ ದೇವರ ವಾಕ್ಯಗಳನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡಾಗಲೇ ನಮಗೆ ದೇವರ ಸರಿಯಾದ ಒಂದು ಸ್ವರ ಕೇಳಲಿಕ್ಕೆ ಆಗ್ತದೆ. ಇಲ್ಲದಿದ್ದರೆ ಯಾರೋ ಒಬ್ಬರು ನಮಗೆ ಬೋಧನೆ ಮಾಡಿದ್ದು ವಾಕ್ಯಗಳನ್ನು ಇಟ್ಕೊಂಡೇ ಬೋಧನೆ ಮಾಡ್ತಾರೆ. ಅವರು ಸರಿಯಾದ ಅರ್ಥಗಲ್ಭಿತವಾದ ರೀತಿಯಲ್ಲಿ ನಮಗೆ ಬೋಧನೆ ಮಾಡಿದ್ದಾರೆ, ಅಥವಾ ಸುಳ್ಳು ಬೋಧನೆಯಾಗಿ ನಮ್ಮನ್ನು ಮೋಸಪಡಿಸಲಿಕ್ಕ ಅಂತ ಹೇಳಿ ನಮಗೆ ತಿಳ್ಕೊಳ್ಬೇಕಾದ್ರೆ ನಾವು ಸರಿಯಾದ ಒಂದು ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಬೇಕು. ಆ ಪುಸ್ತಕಗಳು ಯಾಕೆ ಬರೆಯಲ್ಪಟ್ಟವು, ಹೇಗೆ ಬರೆಯಲ್ಪಟ್ಟವು, ಯಾಕೆ ಬರೆಯಲ್ಪಟ್ಟವು, ಅಲ್ಲಿ ಏನು ಉದ್ದೇಶ, ಅದನ್ನು ನಾವು ಸ್ವಲ್ಪವಾಗಿ ತಿಳ್ಕೊಳ್ಬೇಕು. ಆದ್ದರಿಂದ ಎಲ್ಲಿಯೋ ಒಂದು ವಾಕ್ಯಗಳನ್ನು ತೆಗೆದು ಅದನ್ನು ನಮಗೆ ಬೇಕಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಿಕ್ಕೆ ಆಗುವುದಿಲ್ಲ. ಪವಿತ್ರಾತ್ಮನು ಸ್ಪಷ್ಟವಾದ ಅದಕ್ಕೆ ನಿರ್ದಿಷ್ಟವಾದ ಒಂದು ಅರ್ಥ ಇದೆ. ಆದ್ದರಿಂದ ಈ ಪುಸ್ತಕಗಳು ನಾವು ಸರಿಯಾಗಿ ಅದನ್ನು ಆ ಪ್ರಕಾರದ ಪುಸ್ತಕಗಳ ವಿಷಯದಲ್ಲಿ ನಮಗೆ ಸ್ವಲ್ಪ ಜ್ಞಾನ ಇದ್ದಾಗ ನಾವು ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ನಮಗೆ ಅನುಕೂಲ ಆಗ್ತದೆ. ಆದ್ದರಿಂದ ಅರ್ಥ ಮಾಡಿಕೊಳ್ಳೋದು ಅಥವಾ ಇಂಟರ್ಪ್ರಿಟೇಷನ್ ಇದು ಬಹಳ ಮುಖ್ಯವಾದ ಸಂಗತಿ. ನಮಗೆ ಬೇಕಾದ ರೀತಿಯಲ್ಲಿ ನಾವು ಅರ್ಥ ಮಾಡಲಿಕ್ಕೆ ಆಗೋದಿಲ್ಲ. ಅದು ಸರಿಯಾದ ಪವಿತ್ರಾತ್ಮನ ಸಹಾಯದಿಂದ ಯಾವ ಸಮಯಕ್ಕೆ ಆ ಪುಸ್ತಕಗಳು ಪ್ರಕಟಗೊಂಡವು, ಯಾವ ಸಮಯದಲ್ಲಿ ಅವು ಬರೆಯಲ್ಪಟ್ಟವು, ಆವಾಗದ ಪರಿಸ್ಥಿತಿ ಏನು, ಯಾತಕ್ಕಾಗಿ ಅದನ್ನು ಬರೆಯಲ್ಪಟ್ಟಿದೆ, ಅಲ್ಲಿ ಪ್ರಸ್ತಾಪಿತ ವಿಷಯಗಳು ಏನು, ಇದನ್ನು ನಾವು ಸರಿಯಾಗಿ ತಿಳ್ಕೊಂಡರೆ ಮಾತ್ರ ನಮಗೆ ಸರಿಯಾದ ಪ್ರಕಟಣೆ ಅಥವಾ ಸರಿಯಾದ ಅರ್ಥ ನಮಗೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಇಂಟರ್ಪ್ರಿಟೇಷನ್ ಸರಿಯಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಆಗ್ತದೆ. ಆದ್ದರಿಂದ ನೋಡಿ, ಇಲ್ಲಿ ಭಾಳ ಅಗತ್ಯವಾಗಿ ನಾವು ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವಾಗ ಅಥವಾ ಇಂಟರ್ಪ್ರಿಟ್ ಮಾಡುವಾಗ ನಾವು ಮೊದಲು ಆ ಪುಸ್ತಕವನ್ನು, ಯಾವ ಪುಸ್ತಕದಲ್ಲಿ ಅದು ಬರೆಯಲ್ಪಟ್ಟಿವೆ, ಮತ್ತು ಅಲ್ಲಿ ಅಧ್ಯಾಯಗಳಿವೆ. ಮೊದಲು ಪುಸ್ತಕ, ಆ ಪುಸ್ತಕ ಯಾವ ಸಮಯದಲ್ಲಿ ಬರೆಯಲ್ಪಟ್ಟಿತ್ತು, ಯಾವ ಉದ್ದೇಶದಿಂದ ಬರೆಯಲ್ಪಟ್ಟಿತ್ತು, ಅಲ್ಲಿ ಏನು ಬರೆಯಲ್ಪಟ್ಟಿದೆ, ಇದನ್ನು ಮೊದಲು ನಾವು ತಿಳ್ಕೊಳ್ಬೇಕಾಗತ್ತೆ. ಈಗ ಅರಣ್ಯಕಾಂಡದಲ್ಲಿ ನಾವು ನೋಡುವಾಗ ಅಲ್ಲಿ ಅವರು ಅರಣ್ಯದಲ್ಲಿ ಅವರು ಪ್ರಯಾಣ ಮಾಡುವಾಗ ದೇವರು ಅವರನ್ನು ಹೇಗೆ ನಡೆಸಿದರು, ಈ ಎಲ್ಲ ಸಂಗತಿಗಳು ಬರ್ತವೆ. ಆದ್ದರಿಂದ ಅದು ಈಗ ನಮಗೆ ಸಂಬಂಧಪಟ್ಟ ಸಂಗತಿಗಳಲ್ಲ, ಆದರೆ ಅದರ ಮೂಲಕ ದೇವರು ಮಾಡಿದ ಅದ್ಭುತಗಳು, ದೇವರು ಅವರನ್ನು ಹೇಗೆ ನಡೆಸಿದರು, ಇದು ನಮಗೆ ತಿಳ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಅದು ಬಹಳ ಮುಖ್ಯವಾಗಿ ತಿಳ್ಕೊಳ್ಬೇಕು. ಅದೇ ರೀತಿಯಾಗಿ ಮತ್ತೆ ಅಧ್ಯಾಯಗಳು ಬರ್ತವೆ. ಅಧ್ಯಾಯಗಳು ಬಂದಾಗ ಒಂದೇ ಅಧ್ಯಾಯದಲ್ಲಿ ಇಡೀ ವಿಷಯ ಇದೆ ಅಂತ ಇಲ್ಲಿಗೆ ಅಧ್ಯಾಯ ಮತ್ತು ವಾಕ್ಯಗಳನ್ನು ಅದನ್ನು ಮತ್ತೆ ವಿಂಗಡಿಸಿದ್ದಾಗಿದೆ. ಮೊದಲು ಪುಸ್ತಕಗಳು ಮಾತ್ರ ಇದ್ದವು, ಅಧ್ಯಾಯ ಮತ್ತು ಅದು ನಂತರ ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಮತ್ತು ಬೋಧನೆ ಮಾಡಲಿಕ್ಕೆ ಸರಿಯಾಗಲಿಕ್ಕೆ ಅಧ್ಯಾಯ ಮತ್ತು ವಾಕ್ಯಗಳನ್ನು ಅಲ್ಲಿ ವಿಂಗಡಿಸಲಾಯಿತು. ಕೆಲವು ಸಾರಿ ಕೆಲವು ಅಧ್ಯಾಯಗಳು ಕೆಲವು ಸಂಗತಿಗಳಲ್ಲಿ ಬೇರೆ ಅಧ್ಯಾಯಗಳಲ್ಲಿ ಕೂಡ ಇರ್ತದೆ, ಒಂದೇ ಅಧ್ಯಾಯದಲ್ಲಿ ಇರಬೇಕಂತ ಇಲ್ಲ. ಕೆಲವು ಸಾರಿ ಒಂದೇ ಅಧ್ಯಾಯದಲ್ಲಿ ಎರಡು ವಿಷಯಗಳು ಕೂಡ, ಎರಡು ರೀತಿಯ ಬೋಧನೆಗಳು ಕೂಡ ಇರ್ಬೋದು. ಆದ್ದರಿಂದ ಇಡೀ ಅಧ್ಯಾಯ, ಆದರೆ ಅವು ಒಂದಕ್ಕೊಂದು ಸಂಬಂಧ ಇರ್ತದೆ. ಈಗ ಕೊರಿಂಥದವರಿಗೆ ಬರೆದ ಪತ್ರಿಕೆ ಅಂತ ಹೇಳುವಾಗ ಏನು, ಕೊರಿಂಥದವರಿಗೆ ಪೌಲನು ಬರೆದ ಪತ್ರಿಕೆ, ಆ ಸಭೆಗೆ ಅದನ್ನು ನಾವು ಮನಸ್ಸಿನಲ್ಲಿಟ್ಟುಕೊಂಡು ಆ ರೀತಿಯಾಗಿ ನಾವು ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಆದ್ದರಿಂದ ಈ ಎಲ್ಲ ಸಂಗತಿಗಳನ್ನು ನಾವು ಅರ್ಥ ಮಾಡೋದು ಮೂರನೇ ವಿಷಯ, ಬಹಳ ಅಗತ್ಯವಾದ ಇದು ಸಂಗತಿ. ನಮಗೆ ಬೇಕಾದ ರೀತಿಯಲ್ಲಿ ಯಾವುದು ಅರ್ಥ ಮಾಡಲಿಕ್ಕೆ ಆಗೋದಿಲ್ಲ. ಆ ಪುಸ್ತಕವು ಯಾವ ಸನ್ನಿವೇಶದಲ್ಲಿ ಬರೆಯಲ್ಪಟ್ಟಿತ್ತು, ಯಾಕೆ ಬರೆಯಲ್ಪಟ್ಟಿತು, ಏನು ಅದರ ಉದ್ದೇಶ, ಅಲ್ಲಿ ನಡೆಯುವ ಕಾರ್ಯಗಳು ಏನು, ಅದರ ಮೂಲಕ ನಾವು ಏನು ತಿಳ್ಕೊಳ್ಬೇಕು, ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳೋದು ಬಹಳ ಅಗತ್ಯ. ಮತ್ತು ಇದು ಪವಿತ್ರ ಆತ್ಮನ ಸಹಾಯದಿಂದ ನಾವು ಮಾಡಬೇಕಾಗ್ತದೆ. ಈಗ ಮುಂದಿನ ನಾಲ್ಕನೇ ವಿಷಯ, ಮೆಡಿಟೇಷನ್ ಅಥವಾ ಧ್ಯಾನ ಮಾಡೋದು. ಇದು ಬಹಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕಾದ ಸಂಗತಿ. ಯಾಕೆಂದರೆ ಧ್ಯಾನ ಮಾಡೋದು ಕೂಡ ಬಹಳ ಅಗತ್ಯವಾಗಿದೆ. ಹೇಗೆ ನಾವು ಅರ್ಥ ಮಾಡಿಕೊಳ್ತೇವೋ ಅದೇ ರೀತಿ ಆ ವಾಕ್ಯಗಳನ್ನು ಧ್ಯಾನ ಮಾಡೋದು. ಅದಕ್ಕೆ ಒಂದು ಕೀರ್ತನೆ, ಒಂದು ಭಾಗದಲ್ಲಿ, ಮೊದಲನೇ ಕೀರ್ತನೆಯಲ್ಲಿ ನೋಡೋಣ. ನಾವು 1ನೇ ಕೀರ್ತನೆ 1ರಿಂದಲೇ ನೋಡೋಣ. ಅಲ್ಲಿ ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮನಿಂದಕರೊಡನೆ ಕೂತುಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವನೋ ಅವನು ಎಷ್ಟೋ ಧನ್ಯನು. ಅವನು ನೀರಿನ ಕಾಲುವೆಗಳ ಬದಿಯಲ್ಲಿ ಬೆಳೆದಿರುವ ಮರದ ಹಾಗಿರುವನು.
ಅಂಥ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಅದರ ಎಲೆ ಬಾಡುವುದೇ ಇಲ್ಲ, ಅದರಂತೆ ಅವನ ಕಾರ್ಯವೆಲ್ಲವೂ ಸಫಲವಾಗುವುದು. ನೋಡಿ, ಬಹಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕು ವಾಕ್ಯದ ಧ್ಯಾನ ಎಷ್ಟು ಅಗತ್ಯ ಅಂತ ಹೇಳಿ. ಖಾಲಿ ಒಂದು ಸಾರಿ ಓದಿದಾಗ ನಮಗೆ ಅರ್ಥ ಆಯ್ತಂತ ಹೇಳಿ ತಿಳ್ಕೊಳ್ಳೋದಲ್ಲ, ಅದನ್ನು ಮತ್ತೆ ನಾವು ಮನಸ್ಸಿನಲ್ಲಿ ಪುನಃ ಅದನ್ನು ಧ್ಯಾನ ಮಾಡಿ ನಾವು ಅದನ್ನು ಧ್ಯಾನ ಮಾಡಬೇಕಾಗುತ್ತೆ. ಈ ವಾಕ್ಯಗಳು ಗಟ್ಟಿಯಾಗಿ ನಮ್ಮಲ್ಲಿ ನೆಲೆಗೊಂಡಿರಬೇಕು. ಆವಾಗ ಮಾತ್ರ ನೋಡಿ, ಕೆಲವು ಸಾರಿ ನಾವು ಪ್ರಾರ್ಥನೆ ಮಾಡುವಾಗ ವಾಕ್ಯಗಳನ್ನು ಉಪಯೋಗ ಮಾಡಿ ಪ್ರಾರ್ಥನೆ ಮಾಡ್ತೇವೆ. ಸೈತಾನನಿಗೆ ಯಾವುದೇ ದೆವ್ವಗಳನ್ನು ಬಿಡಿಸಲಿಕ್ಕಿದೆ, ಅಲ್ಲಿ ಯಾವ ವಾಕ್ಯವನ್ನು ನಾವು ಉಪಯೋಗ ಮಾಡ್ತೇವೆ? ಲೂಕ 10:19. ಅಲ್ಲಿ ದೇವರು ನಮಗೆ ಒಂದು ಅಧಿಕಾರ ಕೊಟ್ಟಿದ್ದಾರೆ. ಆ ಅಧಿಕಾರವನ್ನು ಆ ವಾಕ್ಯದ ಮೂಲಕ ನಾವು ಚಲಾಯಿಸುವುದಾಗಿ. ಅದಕ್ಕಾಗಿ ಧ್ಯಾನ ಅಗತ್ಯ. ನಮಗೆ ವಾಕ್ಯಗಳು ನಮ್ಮಲ್ಲಿ ಗಟ್ಟಿಯಾಗಿ ನೆಲೆಗೊಂಡಿರಬೇಕು. ಅರ್ಥವನ್ನು ನಾವು ಧ್ಯಾನ ಮಾಡಬೇಕು, ನಮಗೆ ಗಟ್ಟಿಯಾಗಿ ನಮ್ಮ ಮನಸ್ಸಿನಲ್ಲಿರಬೇಕು. ಅದಕ್ಕಾಗಿ ನೋಡಿ, ಇಲ್ಲಿ ಕೀರ್ತನೆಗಾರನು ಇಲ್ಲಿ ಬರೆಯುತ್ತಾನೆ, ಅವನ ಎಲ್ಲ ಕಾರ್ಯಗಳು ಸಫಲವಾಗೋದು. ಯಾಕೆ? ಹಗಲಿರುಳು ಧ್ಯಾನ ಮಾಡುವವನು. ಅಷ್ಟು ಮಾತ್ರ ಅಲ್ಲ, ನಾವು ಇನ್ನೊಂದು ವಾಕ್ಯ ನಾವು ನೋಡೋಣ. ಯೋಶುವನ ಪುಸ್ತಕಕ್ಕೆ ಹೋಗೋಣ. ಯೋಶುವನ ಪುಸ್ತಕ 1ನೇ ಅಧ್ಯಾಯ 8ನೇ ವಾಕ್ಯ. ಯೋಶುವನ ಪುಸ್ತಕ 1ನೇ ಅಧ್ಯಾಯ 8ನೇ ವಾಕ್ಯ ನೋಡಿ. ಅಲ್ಲಿ, ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿರಲಿ, ಹಗಲಿರುಳು ಅದನ್ನು ಧ್ಯಾನಿಸುತ್ತಾ ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಗೊಂಡು ನಡೆ, ಆಗ ನಿನ್ನ ಮಾರ್ಗದಲ್ಲೆಲ್ಲ ಸಫಲನಾಗುವಿ, ಕೃತಾರ್ಥನಾಗುವಿ. ನೋಡಿ, ಯೋಶುವನನ್ನು ದೇವರು ಯೋಶುವನಿಗೆ ಹೇಳಿತು, ಧ್ಯಾನ ಮಾಡು, ಹಗಲಿರುಳು ಧರ್ಮಶಾಸ್ತ್ರವನ್ನು ಧ್ಯಾನ ಮಾಡು ಮತ್ತು ಅದರ ಪ್ರಕಾರ ನಡೆ. ನೋಡಿ, ನಾವು ದೇವರ ವಾಕ್ಯವನ್ನು ಸರಿಯಾಗಿ ಧ್ಯಾನ ಮಾಡದಿದ್ದರೆ ನಮಗೆ ಅದರ ಪ್ರಕಾರ ನಡೀಲಿಕ್ಕೆ ಆಗುವುದಿಲ್ಲ. ಸರಿಯಾಗಿ ನಾವು ಅರ್ಥ ಮಾಡಿಕೊಳ್ಳದಿದ್ದರೆ ನಮಗೆ ಅದರ ಪ್ರಕಾರ ನಡೀಲಿಕ್ಕೆ ಆಗುವುದಿಲ್ಲ. ಆದ್ದರಿಂದ ಮೊದಲು ಸರಿಯಾಗಿ ನಾವು ಅರ್ಥ ಮಾಡಿಕೊಳ್ಳೋದು ಭಾಳ ಅಗತ್ಯ. ಇವತ್ತು ನಮ್ಮಲ್ಲಿ ಅನೇಕ ದೇವಜನರಲ್ಲಿ ಏನು ಸಮಸ್ಯೆ ಉಂಟಾಗಿದೆ ಅಂದರೆ, ದೇವರ ವಾಕ್ಯಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿಲ್ಲ. ಆದ್ದರಿಂದ ಅವರು ಹೇಗೆ ನಡಿಬೇಕಂತ ಗೊತ್ತಿಲ್ಲ. ಇನ್ನೂ ಹಳೆಯ ಒಡಂಬಡಿಕೆಯಲ್ಲಿ ನಾವು ಹಾಗೆ ಮಾಡಬಾರ್ದು, ಹೀಗೆ ಮಾಡಬಾರ್ದು ಅಂತ ಹೇಳಿ ಅದೇ ಚಿಂತನೆಯಲ್ಲಿರ್ತಾರೆ. ಯಾಕೆಂದರೆ ಇನ್ನೂ ದೇವರ ಕೃಪೆಯನ್ನು ನಾವು ಹೇಗೆ ರಕ್ಷಣೆ ಹೊಂದಿದ್ದೇವೆ, ನಮ್ಮ ಪಾಪಗಳು ಹೇಗೆ ಕ್ಷಮಿಸಲ್ಪಟ್ಟಿದ್ದೇವೆ ಎಂಬ ವಾಕ್ಯಗಳ ಸ್ಪಷ್ಟವಾದ ಅರ್ಥ ಅವರಿಗೆ ಆಗಲಿಲ್ಲ. ಕೃಪೆ ನಮಗೆ ಉಚಿತಾರ್ಥವಾಗಿ ಕೊಡಲ್ಪಟ್ಟದ್ದಂಥ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ನಾವು ರಕ್ಷಣೆ ಹೊಂದಿದ್ದು ದೇವರಿಂದ ಉಚಿತ, ನಮ್ಮ ಸ್ವಂತ ಕಾರ್ಯಗಳಿಂದ ಅಲ್ಲ ಅಂತ. ಇವತ್ತು ಕೂಡ ಅನೇಕ ವಿಶ್ವಾಸಿಗಳು ತಮ್ಮ ಸ್ವಂತ ಬಲದಿಂದ ಅವರು ಪರಿಶುದ್ಧತೆಯನ್ನು ಹೊಂದಲು ಪ್ರಯತ್ನ ಪಡ್ತಾರೆ, ರಕ್ಷಣೆ ಹೊಂದಲು ಪ್ರಯತ್ನ ಪಡ್ತಾರೆ. ಅದು ದೇವರ ಅದಕ್ಕಾಗಿ ನೋಡಿ, ಇಸ್ರಾಯೇಲರ ವಿಷಯದಲ್ಲಿ ಕೂಡ ಪೌಲನು ಬರೆಯುವಾಗ ಮಾಡುತ್ತಾನೆ, ಅವರು ತಮ್ಮ ಸ್ವಂತ ಬಲದಿಂದ ರಕ್ಷಣೆ ಹೊಂದಲಿಕ್ಕೆ ಪ್ರಯತ್ನ ಪಟ್ಟು ಅವರು ಮಗ್ಗರಿಸಿ ಹೋದರು ಅಂತ ಹೇಳಿ. ಇಸ್ರಾಯೇಲರು ಎಲ್ಲ ಧರ್ಮಶಾಸ್ತ್ರದ ಎಲ್ಲ ಆಜ್ಞೆಗಳನ್ನು ಕೈಗೊಂಡೇ ನಡೆಯಲು ಪ್ರಯತ್ನಿಸುತ್ತಿದ್ದರು. ಆದ್ದರಿಂದ ಸರಿಯಾದ ರೀತಿಯಲ್ಲಿ ಅದನ್ನು ಅರ್ಥ ಮಾಡಿಕೊಳ್ಳುವುದು ಕೂಡ ಬಹಳ ಅಗತ್ಯ. ಇಲ್ಲದಿದ್ದರೆ ನಾವು ಸರಿಯಾಗಿ ಅದನ್ನು ಜೀವಿಸಲಿಕ್ಕೆ ಆಗುವುದಿಲ್ಲ, ನಾವು ಆ ರೀತಿಯಾಗಿ ನಡ್ಕೊಳ್ಳಿಕ್ಕೆ ಆಗುವುದಿಲ್ಲ. ಅದಕ್ಕಾಗಿ ದೇವರು ಯೋಶುವನಿಗೆ ಹೇಳ್ತಾನೆ, ಅದನ್ನು ಹಗಲಿರುಳು ಧ್ಯಾನಿಸು. ನೋಡಲ್ಲಿ 8ನೇ ವಾಕ್ಯಕ್ಕೆ ಮೊದಲ ಭಾಗ ಏನು? ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿರಲಿ, ಹಗಲಿರುಳು ಅದನ್ನು ಧ್ಯಾನಿಸುತ್ತಾ. ನೋಡಿ, ಮೊದಲು, ಯಾಕೆಂದರೆ ನಾವು ಧ್ಯಾನಿಸದಿಲ್ಲ ಆದರೆ ಆ ವಾಕ್ಯಗಳು ನಮ್ಮಲ್ಲಿ ನೆಲೆಗೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಆ ವಾಕ್ಯಗಳು ನಮ್ಮಲ್ಲಿ ನೆಲೆಗೊಳ್ಳದಿದ್ದರೆ ನಾವು ಆ ಪ್ರಕಾರ ನಡೀಲಿಕ್ಕೆ ನಮ್ಮಿಂದ ಆಗೋದಿಲ್ಲ. ಆದ್ದರಿಂದ ಬಹಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕು, ವಾಕ್ಯದ ಧ್ಯಾನ ಕೂಡ ಅಷ್ಟು ಅಗತ್ಯ. ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವುದು ಎಷ್ಟು ಅಗತ್ಯವೋ ಅದರ ಧ್ಯಾನ ಕೂಡ ಅಷ್ಟು ಅಗತ್ಯ. ಆ ಸಂಗತಿಗಳು ಗಟ್ಟಿಯಾಗಿ ನಮ್ಮ ಮನಸ್ಸಿನಲ್ಲಿ ಬೇರೂರಿರಬೇಕು. ಅದಕ್ಕಾಗಿ ದೇವರು ಯೋಶುವನಿಗೆ ಈ ಆಜ್ಞೆಯನ್ನು ಮೊದಲೇ ಕೊಡ್ತಾನೆ. ನೋಡಿ, 1ನೇ ಅಧ್ಯಾಯದಲ್ಲಿ ನಾವು ಮೊನ್ನೆ ಕೂಡ ನೋಡಿದ್ದೆವು. ಇದನ್ನು ಧರ್ಮಶಾಸ್ತ್ರವನ್ನು ಆತನು ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಆ ಆಜ್ಞೆಗಳನ್ನು ಕೈಗೊಂಡು ನಡೆದಾಗ ಯೋಶುವನು ನೋಡಿ, ಅವನು ಎಲ್ಲ ಯುದ್ಧಗಳಲ್ಲಿ ಜಯ ಹೊಂದಿದವನಾಗಿದ್ದ. ಒಂದೇ ಒಂದು ಇದರಲ್ಲಿ ಮಾತ್ರ ಅವರಿಗೆ ಸೋಲುಂಟಾದಾಗ ಅದು ನಾವು ಅದನ್ನು ನೋಡ್ತೇವೆ. ಆಗ ಪಾಪಕ್ಕೆ ಸಂಬಂಧಪಟ್ಟು ಇಸ್ರಾಯೇಲರಲ್ಲಿ ಪಾಪಕ್ಕೆ ಸಂಬಂಧಪಟ್ಟು ಅದನ್ನು ತೆಗಿಲಿಕ್ಕೆ ದೇವರು ಹೇಳ್ತಾರೆ. ಆದ್ದರಿಂದ ಯೋಶುವನಿಗೆ ನೋಡಿ ಎಷ್ಟು ಅಗತ್ಯ ಅಂತ. ನೋಡಿ, ಅಲ್ಲಿ ಕೀರ್ತನೆಗಾರನು ಕೂಡ ಏನಿದೆ, ಹಗಲಿರುಳು ಧ್ಯಾನಿಸುವವನು ಧನ್ಯನು,
ಅವನು ನದಿಯ ಪಕ್ಕದಲ್ಲಿ ನೆಡಲ್ಪಟ್ಟ ಮರದ ಹಾಗೆ ಇರ್ತಾನೆ. ನದಿಯಲ್ಲಿ ಯಾವತ್ತೂ ನೀರಿರ್ತದೆ. ಅಂದರೆ ಏನು? ಅವನು ಪವಿತ್ರಾತ್ಮ ಭರಿತನಾಗಿ ಪವಿತ್ರಾತ್ಮದಿಂದ ತುಂಬಿಸಲ್ಪಟ್ಟು ಅವನ ಎಲ್ಲ ಕಾರ್ಯಗಳು ಸಫಲ ಆಗ್ತವೆ. ನಾವು ಎಷ್ಟು ದೇವರ ವಾಕ್ಯವನ್ನು ಧ್ಯಾನಿಸ್ತೇವೋ ಅಷ್ಟು ನಾವು ನಮ್ಮ ಎಲ್ಲ ಕಾರ್ಯಗಳಲ್ಲಿ ಸಫಲರಾಗ್ತೇವೆ. ಭಾಳ ಅಗತ್ಯ. ಇದನ್ನು ಇವತ್ತು ಅನೇಕ ದೇವಜನರಿಗೆ ಗೊತ್ತಿಲ್ಲದೆ ಅವರ ಕಾರ್ಯಗಳು ಸಫಲ ಆಗ್ತಾ ಇಲ್ಲ. ಆದ್ದರಿಂದ ಧ್ಯಾನ ಮಾಡೋದು, ಅರ್ಥ ಮಾಡೋದು ಎಷ್ಟು ಅಗತ್ಯವೋ ಅದೇ ರೀತಿಯಾಗಿ ಧ್ಯಾನ ಕೂಡ ಮಾಡೋದು ಅಷ್ಟೇ ಅಗತ್ಯ. ನೋಡಿ, ಇನ್ನೊಂದು ವಾಕ್ಯ ಬೇಕಾದರೆ ನೋಡೋಣ. ಆದಿಕಾಂಡ. ಇಸಾಕನು ನೋಡಿ ಯಾಕೆ ಅಷ್ಟು ಆಶೀರ್ವಾದ ಹೊಂದಿದನು? ಅವನು ತನ್ನ ಜೀವಿತದಲ್ಲಿ ಕೂಡ ದೇವರ ಧ್ಯಾನವನ್ನು ಮಾಡ್ತಿದ್ದನು. ಅದಕ್ಕೆ ಒಂದು ವಾಕ್ಯ ನಾವು ನೋಡೋಣ. ಆದಿಕಾಂಡ 24ನೇ ಅಧ್ಯಾಯ 63ನೇ ವಾಕ್ಯ ನಾವು ನೋಡೋಣ. 24:63 ನೋಡಿ. ಅವನು ಸಂಜೆ ವೇಳೆಯಲ್ಲಿ ಧ್ಯಾನ ಮಾಡುವುದಕ್ಕೋಸ್ಕರ ಅಡವಿಗೆ ಹೋಗಿದ್ದಾಗ, ನೋಡಿ ಅಲ್ಲಿ ಇಸಾಕನು ಧ್ಯಾನ ಅಂದರೆ ಸಂಜೆ ವೇಳೆ ಆತನು ದಿನಾ ಧ್ಯಾನ ಮಾಡ್ತಿದ್ದನಂತ ನಾವು ಇಲ್ಲಿ ನೋಡ್ತೇವೆ. ಅದಕ್ಕಾಗಿ ಇಸಾಕನು ಕೂಡ ಎಷ್ಟು ಆಶೀರ್ವಾದ ಹೊಂದಿದನು ದೇವರಿಂದ. ನೋಡಿ, ಅಡವಿಗೆ ಹೋದನು. ಅಡವಿಯಲ್ಲಿ, ಮನೆಯಲ್ಲಿ ಕೂಡ ಅಲ್ಲ. ಯಾಕೆ? ಏಕಾಂತ ಪ್ರದೇಶದಲ್ಲಿ ಆ ಧ್ಯಾನ ಮಾಡೋದು ಬಹಳ ಅಗತ್ಯ. ದೇವರು ನಮ್ಮೊಂದಿಗೆ ಮಾತಾಡಲಿಕ್ಕೆ ಇಚ್ಛೆ ಪಡ್ತಾರೆ. ಆದ್ದರಿಂದ ಧ್ಯಾನ ಕೂಡ ಅಷ್ಟೊಂದು ಬಹಳ ಅಗತ್ಯವಾಗಿ ನಾವು ಮಾಡಬೇಕಾದ ಸಂಗತಿಯಾಗಿದೆ. ಬಹಳ ಅಗತ್ಯ. ಈ ಎಲ್ಲ ಸಂಗತಿಗಳಿಂದ ನಮಗೆ ದೇವರು ಮಾತಾಡಿದ ಸಂಗತಿಗಳು ನಮಗೆ ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡು ನಮ್ಮ ಜೀವಿತದಲ್ಲಿ ಅಳವಡಿಸಲಿಕ್ಕೆ ಸಾಧ್ಯ ಆಗ್ತದೆ. ಕೊನೆಯದಾಗಿ 5ನೇ ವಿಷಯ, ದೇವರ ವಾಕ್ಯವನ್ನು ಕೇಳುವ ಅಪ್ಲಿಕೇಶನ್ ಅಂತ ನಾವು ಹೇಳ್ತೇವೆ, ಅಥವಾ ಆ ವಾಕ್ಯಗಳನ್ನು ನಮ್ಮ ಜೀವಿತದಲ್ಲಿ ನಾವು ಅಳವಡಿಸಿಕೊಂಡು ಅದರ ಪ್ರಕಾರ ನಡೆಯುವುದು ಬಹಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕಾದ ಸಂಗತಿ ಏನೆಂದರೆ, ಇದು ಬಹಳ ಅಗತ್ಯ. ಇವತ್ತು ನಮ್ಮಲ್ಲಿ ಅನೇಕ ಜನರು ಸಮಸ್ಯೆ ಏನು ಉಂಟಾಗಿದೆ ಅಂದರೆ, ಮೊದಲು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದಿಲ್ಲ, 2ನೇದು ನಾವು ಧ್ಯಾನ ಮಾಡೋದಿಲ್ಲ, 3ನೇದು ಅದಕ್ಕಾಗಿ ನಮಗೆ ಸರಿಯಾಗಿ ದೇವರ ಆಜ್ಞೆಗಳ ಪ್ರಕಾರ, ದೇವರ ಇಚ್ಛೆಯ ಪ್ರಕಾರ ನಾವು ನಡೀಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಸಮಸ್ಯೆ ಇಲ್ಲಿ ಉಂಟಾಗಿದೆ. ಆದ್ದರಿಂದ ಅದನ್ನು ನಾವು ಯಾವಾಗ ನಾವು ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಂಡೆವೋ, ಅದನ್ನು ಧ್ಯಾನ ಮಾಡಿಕೊಂಡು ನಮ್ಮ ಮನಸ್ಸಿನಲ್ಲಿ ಗಟ್ಟಿಯಾಗಿ ಬೇರೂರಿದ್ದೇವೋ, ಈಗ ಅದನ್ನು ನಾವು ನಮ್ಮ ಜೀವಿತದಲ್ಲಿ ಅಳವಡಿಸಿ ಆ ಪ್ರಕಾರ ನಡೀಲಿಕ್ಕೆ ನಾವು ಪ್ರಯತ್ನ ಪಡಬೇಕಾಗ್ತದೆ. ಅದನ್ನು ನಮ್ಮ ಜೀವಿತದಲ್ಲಿ ನಾವು ಅಳವಡಿಸಲಿಕ್ಕೆ ಪ್ರಯತ್ನ ಪಡಬೇಕು. ಅದಕ್ಕೆ ಒಂದು ವಾಕ್ಯ ನಾವು ನೋಡೋಣ. ಮತ್ತನ್ನು ಸುವಾರ್ತೆಗೆ ಹೋಗೋಣ. 7ನೇ ಅಧ್ಯಾಯ 24ನೇ ವಾಕ್ಯ ನೋಡಿ. ಯೇಸು ಆ ಪರ್ವತದ ಮೇಲಿನ ಪ್ರಸಂಗ ಆದ ಮೇಲೆ ಏನಲ್ಲಿ ಹೇಳ್ತಾನೆ ನೋಡಿ. ಒಂದು ಭಾಳ ಅಗತ್ಯವಾಗಿ ನಾವು ನೋಡಬೇಕಾದ ವಾಕ್ಯ ಇದು. ಆದ್ದರಿಂದ ಈ ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವವನು ಬಂಡೆಯ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿಯುಳ್ಳ ಮನುಷ್ಯನನ್ನು ಹೋಲುವನು. ನೋಡಿ, ಬಹಳ ಅಗತ್ಯವಾಗಿ ಇಲ್ಲಿ ಯೇಸು ಏನು ಹೇಳ್ತಾನೆಂದರೆ, ಇಡೀ ಪ್ರಸಂಗ, ಪರ್ವತದ ಮೇಲಿನ ಪ್ರಸಂಗ, ಈ ನನ್ನ ವಾಕ್ಯಗಳನ್ನು ಯಾಕೆ ಈ ಪರ್ವತದ ಮೇಲಿನ ಪ್ರಸಂಗ ನಮಗೆ ಆ ರೀತಿಯಾಗಿ ನಡೆಯಲಿಕ್ಕೆ ಯೇಸು ಮಾಡಿದ್ದು. ಆದ್ದರಿಂದ ಮೊದಲು ನಾವು ಅದನ್ನು ಅರ್ಥ ಮಾಡಿಕೊಂಡು, ದೇವರ ವಾಕ್ಯಗಳನ್ನು ಅರ್ಥ ಮಾಡಿಕೊಂಡು ಅದನ್ನು ಧ್ಯಾನಿಸಿ ನಂತರ ಆ ಪ್ರಕಾರ ನಡೆಯುವುದಾಗಿದೆ. ಈಗ ನಡೀಲಿಕ್ಕೆ ಸಹಾಯ ಮಾಡುವುದು ಪವಿತ್ರಾತ್ಮನು. ದೇವರು ನಮ್ಮನ್ನು ನಡೆಸ್ತಾರೆ. ಆದರೆ ನಾವು ಅರ್ಥ ಮಾಡಿಕೊಳ್ಬೇಕು, ಧ್ಯಾನ ಮಾಡಬೇಕು, ಹೇಗೆ ನಾವು ನಡೀಲಿಕ್ಕೆ, ಅದರ ದೇವರು ಹೇಗೆ ನಮ್ಮೊಂದಿಗೆ ಆವಾಗ ಮಾತ್ರ ನಮಗೆ ಅದನ್ನು ನಾವು ದೇವರ ಮಾತನ್ನು ಕೇಳಿದಾಗ ಆಗ್ತದೆ. ಇನ್ನೊಂದು ವಾಕ್ಯ ನಾವು ನೋಡೋಣ. ಅದೇ ಮತ್ತೇನು ಸುವಾರ್ತೆ 13ನೇ ಅಧ್ಯಾಯಕ್ಕೆ ಹೋಗಿ 12ನೇ ವಾಕ್ಯ ನೋಡಿ. ಮತ್ತೇನು ಸುವಾರ್ತೆ 13ನೇ ಅಧ್ಯಾಯ 12ನೇ ವಾಕ್ಯ. ಯಾಕೆಂದರೆ ಇದ್ದವನಿಗೆ ಕೊಡಲ್ಪಡುವುದು, ಅವನಿಗೆ ಮತ್ತೂ ಹೆಚ್ಚಾಗುವುದು, ಇಲ್ಲದವನ ಕಡೆಯಿಂದ ಇದ್ದದ್ದು ತೆಗೆಯಲ್ಪಡುವುದು. ನೋಡಿ, ಅಲ್ಲಿ ಬೇಕಾದರೆ 11ನೇ ವಾಕ್ಯದಿಂದ ನೋಡಿ. ಪರಲೋಕ ರಾಜ್ಯದ ಗುಟ್ಟುಗಳನ್ನು ತಿಳಿಯುವ ವರವು ನಿಮಗೆ ಕೊಟ್ಟಿದೆ. ನೋಡಿ, ದೇವರು ಇವತ್ತು ಪವಿತ್ರಾತ್ಮನ ಮೂಲಕ ನಮಗೆ ಪರಲೋಕಕ್ಕೆ ಸಂಬಂಧಪಟ್ಟ ವಿಷಯಗಳನ್ನು, ದೇವರಿಗೆ ಸಂಬಂಧಪಟ್ಟ ವಿಷಯಗಳನ್ನು ನಮಗೆ
ತಿಳಿಯಪಡಿಸುವವನಾಗಿದ್ದಾನೆ. ಈಗ ಇದರ ಮೂಲಕ ನಾವು ಇನ್ನೂ ಹೆಚ್ಚಾಗಿ ವಿಷಯಗಳನ್ನು ತಿಳ್ಕೊಂಡಾಗ, ಅಂದರೆ ಏನು, ದೇವರು ನಮಗೆ ತಿಳಿಯಪಡಿಸಿದ ವಿಷಯಗಳನ್ನು ನಮ್ಮ ಜೀವಿತದಲ್ಲಿ ನಾವು ದೇವರಿಗೆ ಮೆಚ್ಚಿಗಾಗುವ ರೀತಿಯಲ್ಲಿ ನಡೀಲಿಕ್ಕೆ ಪ್ರಯತ್ನ ಪಟ್ಟಾಗ ಇನ್ನೂ ಹೆಚ್ಚು ಸಂಗತಿಗಳನ್ನು ದೇವರು ನಮಗೆ ಒದಗಿಸುತ್ತಾನೆ. ಒಂದು ವೇಳೆ ನಾವು ನಮಗೆ ತಿಳಿಯಪಡಿಸಿದ ಸಂಗತಿಗಳನ್ನೇ ನಾವು ನಮ್ಮ ಜೀವಿತದಲ್ಲಿ ಅಳವಡಿಸಲಿಕ್ಕೆ ಇಲ್ಲದೆ ನಾವು ಇನ್ನೂ ನಮ್ಮ ಹಳೆಯ ಸ್ವಭಾವದಲ್ಲಿ ಇರುವುದಾದರೆ ದೇವರು ಇನ್ನೂ ಹೊಸ ಪ್ರಕಟಣೆಗಳನ್ನು, ಹೊಸ ಸಂಗತಿಗಳನ್ನು ನಮ್ಮೊಂದಿಗೆ ಮಾತಾಡೋದಿಲ್ಲ. ಈಗ ನಾವು ಇರುವ ಒಂದು ಪರಿಸ್ಥಿತಿಯಲ್ಲಿ ದೇವರ ವಾಕ್ಯವನ್ನು ಸಾರಲಿಕ್ಕೆ ನಾವು ಎಷ್ಟು ಆಸಕ್ತ ಉಳ್ಳವರಾಗಿದ್ದೇವೆ ಮೊದಲು ತಿಳ್ಕೊಳ್ಳಬೇಕು. ಆ ಒಂದು ಪರಿಸ್ಥಿತಿಯಲ್ಲಿ ದೇವರು ನಮಗೆ ವಾಕ್ಯ ಸಾರಲಿಕ್ಕೆ ನಾವು ಆಸಕ್ತರು ಉಂಟಾದಾಗ ದೇವರು ನಮಗೆ ಮತ್ತೆ ಮುಂದೆ ಸೇವೆಯಲ್ಲಿ ಬಲವಾದ ರೀತಿಯಲ್ಲಿ ನಡೆಸುತ್ತಾರೆ. ನಾವು ಇದ್ದ ಒಂದು ಪರಿಸ್ಥಿತಿಯಲ್ಲಿಯೇ ದೇವರ ವಾಕ್ಯವನ್ನು ಯಾರಿಗೆ ನಾವು ತಿಳಿಸುವುದಿಲ್ಲ, ಯೇಸು ಕ್ರಿಸ್ತನ ವಿಷಯದಲ್ಲಿ ಯಾರಿಗೂ ನಾವು ಹೇಳುವುದಿಲ್ಲ, ದೇವರು ಮತ್ತೆ ನಮ್ಮನ್ನು ಮುಂದಕ್ಕೆ ಹೇಗೆ ಉಪಯೋಗಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಆದ್ದರಿಂದ ಸಣ್ಣ ಸಂಗತಿಗಳು ನಮಗೆ ದೇವರು ತನ್ನ ವಾಕ್ಯದ ಮೂಲಕ ಮಾತಾಡಿದಾಗ ಆ ಸಂಗತಿಗಳನ್ನು ಬಹಳ ಅಗತ್ಯವಾಗಿ ನಾವು ನಮ್ಮ ಜೀವಿತದಲ್ಲಿ ಅಳವಡಿಸುವುದು ಬಹಳ ಅಗತ್ಯ. ಇನ್ನೊಂದು ಯಾಕೋಬನ ಪತ್ರಿಕೆಯಲ್ಲಿ ಒಂದು ಬಹಳ ಅದ್ಭುತ ವಾಕ್ಯ ಇದೆ, ಅದನ್ನು ನಾವು ಪ್ರತಿಯೊಬ್ಬರು ತಿಳ್ಕೊಳ್ಬೇಕಾದ ವಾಕ್ಯ. ಅದು ಯಾಕೋಬನ ಪತ್ರಿಕೆಗೆ ಹೋಗೋಣ. 1ನೇ ಅಧ್ಯಾಯ 20 ಮತ್ತು 22 ವಾಕ್ಯ ನಾವು ನೋಡೋಣ. ಅದು ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 22ನೇ ವಾಕ್ಯ ನಾವು ನೋಡೋಣ. 21 ಮತ್ತು 22 ನೋಡಿ. ವಾಕ್ಯದ ಪ್ರಕಾರ ನಡೆಯುವವರಾಗಿರಿ, ಅದನ್ನು ಕೇಳುವವರು ಮಾತ್ರವೇ ಆಗಿದ್ದು ನಿಮ್ಮನ್ನು ನೀವೇ ಮೋಸಗೊಳಿಸಬೇಡಿರಿ. ಯಾವನಾದರೂ ವಾಕ್ಯವನ್ನು ಕೇಳುವವನಾದರೂ ಅದರ ಪ್ರಕಾರ ನಡೆದಿದ್ದರೆ ಅವನು ಕನ್ನಡಿಯಲ್ಲಿ ತನ್ನ ಹುಟ್ಟುಮುಖವನ್ನು ನೋಡುವ ಮನುಷ್ಯನಂತಿರುವನು. ನೋಡಿ, ಇಲ್ಲಿ ಯಾಕೋಬನ ಹೇಳ್ತಾನೆ, ಖಾಲಿ ನೀವು ವಾಕ್ಯವನ್ನು ಕೇಳುವವರಾದರೆ ಅದರಿಂದ ಏನು ಪ್ರಯೋಜನ ಇಲ್ಲ, ಅದರ ಪ್ರಕಾರ ನಡೆಯುವವರಾಗಿರಿ. ನೋಡಿ, ಅಲ್ಲಿ ಯೇಸು ಏನು ಹೇಳ್ತಾನೆ, ಈ ನನ್ನ ವಾಕ್ಯಗಳನ್ನು ಕೇಳಿ ಅದರ ಪ್ರಕಾರ ನಡೆಯುವವನು ಬುದ್ಧಿವಂತ ಮನುಷ್ಯನ ಹೋಲಿಸಲಾಗಿದೆ. ಆದ್ದರಿಂದ ಬಹಳ ಅಗತ್ಯವಾಗಿ ಕೊನೆಯ ಭಾಗ 5ನೇ ವಿಷಯ, ಅದನ್ನು ನಮ್ಮ ಜೀವಿತದಲ್ಲಿ ದೇವರು ನಮಗೆ ತನ್ನ ಆತ್ಮನ ಮೂಲಕ ಕೊಟ್ಟ ಪ್ರಕಟಣೆ, ಆ ಪ್ರಕಟಣೆಯನ್ನು ನಾವು ಅರ್ಥ ಮಾಡಿಕೊಂಡು ಅದನ್ನು ಧ್ಯಾನ ಮಾಡಿ ಅದನ್ನು ನಮ್ಮ ಜೀವಿತದಲ್ಲಿ ಅಳವಡಿಸುವುದು ಬಹಳ ಅಗತ್ಯವಾಗಿದೆ. ಯಾವಾಗ ಸಣ್ಣ ಸಣ್ಣ ಸಂಗತಿಗಳು ನಮ್ಮ ಜೀವಿತದಲ್ಲಿ ದೇವರು ಮಾತನಾಡಿದಾಗ ಅದನ್ನು ಬಹಳ ಗಂಭೀರವಾಗಿ ನಾವು ತಗೊಂಡು ನಮ್ಮ ಜೀವಿತದಲ್ಲಿ ಆ ಪ್ರಕಾರ ನಡೆಯಲಿಕ್ಕೆ ನಾವು ಪ್ರಯತ್ನ ಪಡುತ್ತೇವೆ. ಸ್ಪಷ್ಟವಾಗಿ ತಿಳ್ಕೊಳ್ಳಿ, ನಾವು ಇಲ್ಲಿ ಮಾಡುವ ಕೆಲಸ ಪ್ರಯತ್ನ ಮಾತ್ರ, ಸಹಾಯ ಎಲ್ಲ ದೇವರಿಂದ ಬರ್ತದೆ. ಅರ್ಥ ಮಾಡ್ಕೊಳ್ಳೋ, ಹೌದು ನಾನು ಹೀಗೆ ನಡೀಬೇಕು, ದೇವರು ನನಗೆ ಈ ವಾಕ್ಯಗಳ ಮೂಲಕ ದೇವರು ನನ್ನೊಂದಿಗೆ ಮಾತಾಡಿದ್ದಾರೆ ಎಂಬ ಒಂದು ಮನಸ್ಸಿನ ಭಾವದಲ್ಲಿ ಒಂದು ನಿರ್ಧಾರ ಮಾಡಿದಾಗ ದೇವರು ತನ್ನ ಆತ್ಮನ ಮೂಲಕ ನಮಗೆ ಎಲ್ಲ ಶಕ್ತಿಯನ್ನು ಕೊಟ್ಟು ಆ ರೀತಿಯಾಗಿ ನಡೆಸುವುದು ದೇವರ ಕೆಲಸ. ಆದರೆ ಆ ನಿರ್ಧಾರ, ಆ ಆಲೋಚನೆ ನಾವು ಮಾಡಬೇಕಾಗ್ತದೆ. ಆದ್ದರಿಂದ ದೇವರ ವಾಕ್ಯದ ಪ್ರಕಾರ ನಡೆಯುವುದು, ದೇವರ ವಾಕ್ಯಗಳು ನಮಗೆ ಅರ್ಥ ಮಾಡಿಕೊಂಡು ಅದನ್ನು ಧ್ಯಾನಿಸಿ ಅದನ್ನು ನಮ್ಮ ಜೀವಿತದಲ್ಲಿ ನಮ್ಮ ಜೀವನಕ್ಕೆ ಅಳವಡಿಸಿಕೊಳ್ಳುವುದು ಬಹಳ ಮುಖ್ಯವಾಗಿದೆ. ಇದು ನಾವು ದೇವರ ವಾಕ್ಯವನ್ನು ಕೇಳುವ 5 ಸಂಗತಿಗಳು ಬಹಳ ಅಗತ್ಯವಾಗಿ ತಿಳಿಯುತ್ತದೆ. ಆಗ ಇನ್ನೂ ದೇವರು ನಮ್ಮನ್ನು ಹೆಚ್ಚುತ್ತೆ. ಅದಕ್ಕೆ ಹೆಚ್ಚು ಇದ್ದವರಿಗೆ ಸಣ್ಣ ಸಣ್ಣ ಸಂಗತಿಗಳಲ್ಲಿ ಯಾರು, ಇನ್ನೊಂದು ಕಡೆ ಹೇಳ್ತದೆ ಏನಂದರೆ, ಸಣ್ಣ ಸಂಗತಿಗಳಲ್ಲಿ ನೀವು ನಂಬಿಗಸ್ತನಾಗಿದ್ದರೆ ನಿಮಗೆ ದೊಡ್ಡ ಸಂಗತಿಗಳು, ದೊಡ್ಡ ಹೆಚ್ಚಿನ ಜವಾಬ್ದಾರಿ ಕೊಡಲ್ಪಡ್ತದೆ ಅಂತ ಹೇಳಿ. ನೋಡಿ, ಸಣ್ಣ ಸಂಗತಿಗಳಲ್ಲಿ ನಾವು ಅದನ್ನು ಅಳವಡಿಸಿಕೊಂಡು ಇದ್ದದ್ದು ಕೊಟ್ಟದ್ದನ್ನು ಇನ್ನೂ ಹೆಚ್ಚಾಗಿ ಕೊಡುವರು ಯಾರು. ನೋಡಿ, ಸಣ್ಣ ದೇವರ ವಾಕ್ಯದಲ್ಲಿ ನಾವು ಧ್ಯಾನ ಮಾಡಿದಾಗ ದೇವರು ನಮ್ಮ ಜೀವಿತದಲ್ಲಿ ಮೊದಲು ನಮಗೆ ತಿಳಿಯಪಡಿಸಿದ ವಿಷಯಗಳನ್ನು ನಾವು ಗಂಭೀರವಾಗಿ ಅದನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿ ಆ ಪ್ರಕಾರ ನಡೀಲಿಕ್ಕೆ ಪ್ರಯತ್ನ ಪಡ್ತೇವೆ. ಆಗ ದೇವರು ಇನ್ನೂ ಹೆಚ್ಚಾಗಿ ನಮ್ಮನ್ನು ಅಭಿವೃದ್ಧಿಪಡಿಸಿ ತನ್ನ ಮಹಿಮೆಗೋಸ್ಕರ ನಮ್ಮನ್ನು ಉಪಯೋಗಿಸಲಿಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ಈ 5 ಸಂಗತಿಗಳನ್ನು ನಾವು ತಿಳ್ಕೊಂಡು ದೇವರು ನಮ್ಮೊಂದಿಗೆ ಮಾತಾಡುವುದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಅದನ್ನು ಧ್ಯಾನಿಸಿ ಅದನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡರೆ ದೇವರು ನಮ್ಮೊಂದಿಗೆ ನಮ್ಮ ಪ್ರಾರ್ಥನೆ ಫಲದಾಯಕವಾಗಲಿಕ್ಕೆ ಸಾಧ್ಯ ಆಗ್ತದೆ. ದೇವರು ಈ ವಾಕ್ಯಗಳ ಮೂಲಕ ನಮ್ಮನ್ನು ಆಶೀರ್ವದಿಸುವ ದೇವರಾಗಿದ್ದಾರೆ. ಆತನಿಗೆ ಯುಗ ಯುಗಾಂತರಗಳಿಗೂ ಸ್ತುತಿ ಸ್ತೋತ್ರ ಸಲ್ಲಿಕೆಯಾಗಲಿ. ಆಮೆನ್.